ಪ್ರಶಾಂತ್ ಸಂಪರ್ಕ್ ಅವರಿಗೆ ಹಿಂದೂ ಪರ ಹೋರಾಟಗಾರರು, ಹಿಂದೂ ಕಾರ್ಯಕರ್ತರು ಅಂತ ಏನು ಇವತ್ತು ಹೇಳ್ಕೊಂಡು ಓಡಾಡಿದ್ದಾರೆ, ಅವ್ರನ್ನ ಬಿಜೆಪಿಯಲ್ಲಿ ಕಡೆಗಣಿಸಲಾಗ್ತಾ ಇದೆಯಾ? ಇಲ್ಲ, ನೀವು ಈ ಜಾಂಡಿಸ್ ಕಂಡು ಬಂದಿರೋರ ಹತ್ರ ಮಾತಾಡ್ತಾ ಇದ್ದೀರಾ. ಕೇವಲ ಯಡಿಯೂರಪ್ಪ ಅವರು ಇಂದ ಭಿನ್ನಾಭಿಪ್ರಾಯ ಪಡೆದಿರ್ತಕ್ಕಂಥ ಈಶ್ವರಪ್ಪನವರ ಮಾತನ್ನ ಇಟ್ಕೊಂಡು ಈ ಥರದ ಲೇಪ ಹಚ್ಚೋದಿದೆಯಲ್ಲ, ಅದು ಅನ್ಯಾಯ. ಭಾರತದಲ್ಲಿರ್ತಕ್ಕಂಥದ್ದು ಹಿಂದುತ್ವ ಪಕ್ಷ ಅನ್ನೋದಾದ್ರೆ ಓನ್ಲಿ ಬಿಜೆಪಿ, ಬೇರೆ ಪರ್ಯಾಯ ಪಕ್ಷ ಇದೆಯಾ? 75 ವರ್ಷ ನಮ್ಮನ್ನ ಹಿಂದೂಗಳನ್ನ ಮೂಲೆಗುಂಪು ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ಹಿಂದೂ ಪರ ಇಲ್ಲ. ಯಾವುದಾದ್ರೂ ರಾಷ್ಟ್ರೀಯ ಪಕ್ಷ ಅನ್ನೋದಿದ್ರೆ ಅದು ಬಿಜೆಪಿ. ಹೀಗೆ ಕೇವಲ ಈಶ್ವರಪ್ಪನವರ ಮಾತಿನಿಂದ ಈ ಥರದೊಂದು ಲೇಪ ಹಚ್ಚೋದು ತಪ್ಪು. ನೀವು ಉದಾಹರಣೆಗೆ ತಗೋದಾದರೆ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿರ್ಬೋದು, ಈಗ ಇತ್ತೀಚೆಗೆ ಮಧ್ಯಪ್ರದೇಶ ಮುಖ್ಯಮಂತ್ರಿ ಆಗಿರ್ಬೋದು, ಎಲ್ಲರೂ ಬಂದಿರತಕ್ಕಂಥದ್ದು ಹಿಂದುತ್ವದ ಕಿಚ್ಚಿನಿಂದನೇ, ಸಾಮಾನ್ಯ ಕಾರ್ಯಕರ್ತರಿಂದನೇ ಬಂದಿರೋದು. ಉಮಾಭಾರತಿ ಆಗಿರ್ಬೋದು, ನಮ್ಮಲ್ಲಿ ABVP ಇಂದ ಬಂದಿರತಕ್ಕಂಥ ಅನಂತ್ ಕುಮಾರ್ ಆಗಿರ್ಬೋದು, ಕಾಗೇರಿ ಆಗಿರ್ಬೋದು. ಕಾಗೇರಿ ಇಸ್ ಬಿಗ್ಗೆಸ್ಟ್ ಎಕ್ಸಾಂಪಲ್ ಆಫ್ ABVP. ಸೊ ಕೇವಲ ಈಶ್ವರಪ್ಪ ಅವರು ಮಾತಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಈ ಥರ ಹಿಂದುತ್ವದ ಕಿಚ್ಚಿಟ್ಕೊಂಡಿರೋರು ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರೂ ಅವರು ಕಾರ್ಯಕರ್ತರೆ. ಯಾರು ಈ ಎಲೆಕ್ಷನ್ ಅನ್ನೋದು ಇದೆಯಲ್ಲ, ಇದು ಕೇವಲ ಪಾರ್ಟಿ ಕೊಡುವ ಅವಕಾಶ. ಇದೇನೋ ನೀವು IAS ಆಫೀಸರ್ ಬರ್ಬಿಟ್ಟು 65ಕ್ಕೆ ರಿಟೈರ್ಮೆಂಟ್ ಆಗುವಂಥ ಪೊಲಿಟಿಕಲ್ ಸಿಸ್ಟಮ್ ಅಲ್ಲ ಇದು. ಅದು ಕೇವಲ ಇರೋದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆಯಲ್ಲ ಕಾಂಗ್ರೆಸ್ ಅಲ್ಲಿ, ಅಲ್ಲಿ ಮಾತ್ರ ಇರೋದು. ಇದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ, ಶೇರ್ ಹೋಲ್ಡರ್ಸು ಇಡೀ ರಾಷ್ಟ್ರೀಯದಲ್ಲಿ ಶೇರ್ ಹೋಲ್ಡರ್ಸ್ ಇದ್ದಾರೆ. ಅಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಪಕ್ಷ, ಅಲ್ಲಿ ಯಾರು ಗುಲಾಮ್ಗಿರಿ ಮಾಡ್ತಾರೋ ಅವ್ರಿಗೆ ಟಿಕೆಟ್ ಕೊಡ್ತಾನೆ ಇರ್ತಾರೆ. ಕರ್ನಾಟಕದ ಇತಿಹಾಸ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜಾಫರ್ ಶರೀಫ್ ಆಗಿರ್ಬೋದು, ನಿಜಲಿಂಗಪ್ಪ ಅವರಿಗೆ ದ್ರೋಹ ಬಗ್ದಿರ್ತಕ್ಕಂಥ ಉದಾಹರಣೆಗಳಿವೆ. ಇಲ್ಲಿ ನಮ್ಮಲ್ಲಿ ಇರೋದೇನು ಅಂದ್ರೆ ಕಾರ್ಯಕರ್ತರು, ಸಾಮಾನ್ಯ ಕಾರ್ಯಕರ್ತರು, ಎಲ್ಲರಿಗೂ ಅವಕಾಶ ಸಿಗುತ್ತೆ. ಸೊ ಕೇವಲ ಈಶ್ವರಪ್ಪರ ಮಾತಿನಿಂದ ಅಥವಾ ಪ್ರತಾಪ್ ಸಿಂಹ ಅವರು ನೋವಾಗಿರೋ ಮಾತಿನಿಂದ ಪಾಸಿಟಿವ್ ಆಗೋ ರೀತಿಯಲ್ಲಿ ಪಕ್ಷದ ಪರವಾಗಿ, ಪಕ್ಷದ ನಾಯಕರ ಪರವಾಗಿ ಮಾತನಾಡುವಾಗೆಲ್ಲ ಈಶ್ವರಪ್ಪನವರು ನಮ್ಮ ಪಕ್ಷದ ಟಾಪ್ ಲೀಡರ್ಗಳ ಪೈಕಿ ಒಬ್ರು ಅಂತ ಹೇಳ್ತಾ ಇದ್ದ ಬಿಜೆಪಿ ಅವರು, ಬಿಜೆಪಿ ಬೆಂಬಲಿಗರು. ಇವತ್ತು ಯಡಿಯೂರಪ್ಪನವ್ರ ವಿರುದ್ಧ ಮಾತನಾಡಿದ ತಕ್ಷಣ ಈಶ್ವರಪ್ಪನವರಿಗೆ ಜಾಂಡೀಸ್ ಬಂದಿದೆ, ಅವ್ರಿಗೆ ಅಸಮಾಧಾನ ಇದೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಏನೇನೋ ಮಾತನಾಡ್ತಾ ಇದ್ದಾರೆ. ಒಪ್ತೀರಾ ವೆಂಕಟೇಶ್ ಅವರೇ ನೀವು ಈ ರೀತಿಯ ವಿಶ್ಲೇಷಣೆಯನ್ನ? ಈಶ್ವರಪ್ಪನವ್ರು ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ ಏನೂ ಅಲ್ವಾ? ನಿಮ್ಮ ಪಕ್ಷಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ? ಅವ್ರು ಹೇಳ್ತಿರೋದ್ರಲ್ಲಿ ಸತ್ಯ ಇಲ್ವಾ? ಇಲ್ಲ, ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಈ ತರ್ಕವೇ ಒಂದು ಅಸಂಬದ್ಧ ಅಂತ ಈಶ್ವರಪ್ಪನವರನ್ನ ಜಾಂಡೀಸ್ ಅಲ್ಲಲ್ಲ. ನೀವು ಹಿಂದುತ್ವ ಅನ್ನೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಪಕ್ಷ ವಿಮುಖ ಆಗ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ನೀವೇನ್ ಮಾತಾಡ್ತಾ ಇದ್ರಲ್ಲ, ಇಲ್ಲ ಒಂದು ಚಿಕ್ಕ ವ್ಯತ್ಯಾಸ ತಿಳ್ಕೊಂಬಿಡಿ. ಹಿಂದುತ್ವದಿಂದ ವಿಮುಖ ಆಗ್ತಿಲ್ಲ, ಹಿಂದುತ್ವವನ್ನ ಬಳಕೆ ಮಾಡ್ಕೊಳ್ತಿದೆ ಪಕ್ಷ. ಹಿಂದುತ್ವವನ್ನ ಬಳಕೆ ಮಾಡ್ತಿದೆ. ಅದೇ ಹೆಸರಲ್ಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡುವವರಿಗೆ ಸ್ಥಾನಮಾನ ಇಲ್ಲ. ವ್ಯತ್ಯಾಸ ಇದೆ ವೆಂಕಟೇಶ್ ಅವರೇ. ಹೌದು, ಆಯ್ತು. ನನ್ನ ದೃಷ್ಟಿಯಲ್ಲಿ ನಿಮ್ಮ ತರ್ಕ ಏನಿದೆಯಲ್ಲ, ನನ್ನ ತರ್ಕ ಅಲ್ಲ, ಈಶ್ವರಪ್ಪನವ್ರ ತರ್ಕ. ನಂದು ಅನ್ಬೇಡಿ. ನಾನು ನಮ್ಮ ಪಕ್ಷದ ನಿಲುವನ್ನು ನಿಮಗೆ, ನಮ್ಮ ಒಂದು ಸೈದ್ಧಾಂತಿಕ ನಿಲುವನ್ನು ನಿಮಗೆ ಸ್ಪಷ್ಟಪಡಿಸ್ತೀನಿ. ಯಾವತ್ತೂ ಸದಾ ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂತ ಸಿದ್ಧಾಂತವನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಕೆಲಸ ಮಾಡುವಂತ ಜನ. ಹಾಗಾಗಿ ಯಾವುದೇ ರೀತಿಯಲ್ಲಿ ಈಗ ಸಹಜವಾಗಿ ಪಕ್ಷ ಅಲ್ಲಲ್ಲ, ರಜಾಕ್ ಒಂದ್ ನಿಮಿಷ, ನನ್ನ ನಿಲುವನ್ನು ವ್ಯಕ್ತಪಡಿಸ್ತೀನಿ. ನಾನು ಮೊದಲು ನನ್ನ ಮಾತನ್ನು ಕೇಳ್ರಿ. ಅಲ್ರಿ ರಜಾಕ್, ಮೊದಲು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ರಿ. ರಜಾಕ್ ಮೊದಲು ಅಲ್ರಿ, ನೀವು ಕಾಂಗ್ರೆಸ್ಸಿನ ವಕ್ತಾರ ತರ ಮಾತಾಡ್ಬೇಡಿ. ರಜಾಕ್ ಒಂದ್ ನಿಮಿಷ ರೀ, ನೀವು ಕಾಂಗ್ರೆಸ್ಸಿನ ವಕ್ತಾರ ತರ ಮಾತಾಡ್ಬೇಡಿ. ಮೊದಲು ಅಲ್ರಿ ಒಂದ್ ನಿಮಿಷ, ನೋಡ್ರಿ, ನನಗೆ ಅಲ್ಲರಿ ಮೊದಲು ನನಗೆ ಕೇಳಿದಂತ ಮೊದಲು ನನಗೆ ಕೇಳಿದಂತ ಪ್ರಶ್ನೆಗಳಿಗೆ ನಾನು ನನಗೆ ಕೇಳಿದಂತ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನು ಕೊಡುವಂತದ್ದು ನಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟನೆ ಮಾಡುವಂತದ್ದು, ನನಗೆ ಕೇಳಿದಂತ ವಿಷಯಕ್ಕೆ ಸ್ಪಷ್ಟನೆ ಕೊಡುವಂತದ್ದು ನನ್ನ ಡ್ಯೂಟಿ. ಆಮೇಲೆ ನೀವು ಕಾಂಗ್ರೆಸ್ಸಿನ ವಕ್ತಾರರಾಗಿ ಮಾತಾಡಿ, ನಮ್ದೇನು ಅಭ್ಯಂತರ ಇಲ್ಲ. ನೀವು ಯಾವ ಪಕ್ಷದ ಅಥವಾ ಯಾವ್ದು ಸಿದ್ಧಾಂತದ ವಕ್ತಾರರಾಗಿ ಮಾತಾಡಿ, ಎಲ್ಲವನ್ನ ಎದುರಿಸುವಂತ ಮಾನಸಿಕ ಸ್ಥೈರ್ಯ ನಮಗಿದೆ. ಆಮೇಲೆ ನಮ್ಮ ಪಕ್ಷ ಇವತ್ತು ಸಹಜವಾಗಿ ಅಧಿಕಾರಕ್ಕೆ ಬರುವಂತ ಪಕ್ಷ. ಹಾಗಾಗಿ ಇವತ್ತು
ಈ ಯಾರೋ ಒಬ್ಬರಿಗೆ ಅಥವಾ ಯಾರೋ ಒಂದು 4-5 ಜನಕ್ಕೆ 28 ಲೋಕಸಭಾ ಕ್ಷೇತ್ರಗಳ ಪೈಕಿಯಲ್ಲಿ ಒಂದಷ್ಟು ಜನಕ್ಕೆ ಸಿಕ್ಕದೇ ಇದ್ದಾಗ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಸಮಾಧಾನ ಆಗುವಂಥದ್ದು ಒಂದು ಸಹಜ. ಮೇಲಾಗಿ ನಮ್ದೊಂದು ರಾಷ್ಟ್ರೀಯ ಪಕ್ಷ. ಹಾಗಾಗಿ ಅಂಥ ಒಂದು ಅಸಮಾಧಾನದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವ್ರು ಇರ್ಬೋದು ಅಥವಾ ಬೇರೆ ಯಾರನ್ನೂ ಆ ರೀತಿಯಲ್ಲಿ ಮಾತಾಡಿಲ್ಲ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ಬೇರೆ ಬೇರೆ ಆಯಾಮಗಳಲ್ಲಿ ಅವರ ಇದನ್ನ ವಿಶ್ಲೇಷಣೆ ಮಾಡುವಂಥದ್ದು, ಅವರ ಹೇಳಿಕೆಯನ್ನು ವಿಶ್ಲೇಷಣೆ ಮಾಡುವಂಥದ್ದು ನನ್ನ ದೃಷ್ಟಿಯಲ್ಲಿ ಸರಿ ಇಲ್ಲ ಅನ್ನುವಂಥದ್ದು. ಹಾಗಾಗಿ ವೆಂಕಟೇಶ್ ಅದಕ್ಕೊಂದು ಆ್ಯಡ್ ಮಾಡ್ಬಿಡ್ತೀನಿ. ಈಶ್ವರಪ್ಪ ಅವ್ರು ಕೇವಲ, ನಾನು ಅಲ್ಲೇ ಇದ್ದೆ, ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಕೇವಲ ಈಶ್ವರಪ್ಪ ಅವ್ರು ಅಷ್ಟೇ ಅಲ್ಲ, ಅವ್ರು ಹೇಳಿದ್ದು ನಳಿನ್ ಕುಮಾರ್ ಕಟೀಲ್ ವಿಚಾರವಾಗಿ ಮಾತಾಡಿದ್ರು, ಅನಂತ್ ಕುಮಾರ್ ಹೆಗ್ಡೆ ವಿಚಾರವಾಗಿ ಮಾತಾಡಿದ್ರು, ಸಿಟಿ ರವಿ ವಿಚಾರವಾಗಿ ಮಾತಾಡಿದ್ರು, ಪ್ರತಾಪ್ ಸಿಂಹ ಅವ್ರ ವಿಚಾರವಾಗಿ ಮಾತಾಡಿದ್ರು. ನೋಡಿ ನೀವು ಹಿಂದೆ ಅಲ್ಲ, ಇಟ್ ಇಸ್ ಆಲ್ ಅಬೌಟ್ ಹೈ ಕಮಾಂಡ್ ಸ್ಟ್ರಾಟಜಿ. ಒಂದು ವಿನ್ನಬಿಲಿಟಿ, ಯಾರು ವಿನ್ನಿಂಗ್ ಇರ್ತಾರೋ ಅದೊಂದೇ ಅಲ್ಲ, ಬೇರೆ ಬೇರೆ ಮಾನದಂಡಗಳನ್ನ ಆಧರಿಸಿ ಆಯ್ಕೆ ಮಾಡುವಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಹಿನ್ನೆಲೆ ಇದೆಯಲ್ಲ, ಅದು ಬೇರೆ ಬೇರೆ ಮಾನದಂಡಗಳನ್ನ ಇಟ್ಟುಕೊಂಡು ಅದರ ಹಿನ್ನೆಲೆಯಲ್ಲಿ ಆಯ್ಕೆ ಮಾಡುವಂತದ್ದು. ಮತ್ತೆ ಇದನ್ನ ಮೇಲಾಗಿ ನಮ್ಮ ರಾಜ್ಯದ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಡಿಬೇಟ್ ಅಲ್ಲ, ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.